ಕೊರೋನಾ 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 2019ರಲ್ಲಿ ಕೊರೋನಾ ಇತ್ತು. ಈಗ ಮತ್ತೆ ಕೊರೋನಾ ಶುರುವಾಗಿದೆ. 2019ರ ನಂತರ ಮತ್ತೆ ಈಗ ಭಾರತಕ್ಕೆ ಕೊರೋನಾ ಪ್ರಕರಣಗಳು ಹೆಚ್ಚಾಗಿ ಕಂಡು ಬರ್ತಾ ಇದೆ. ಭಾರತ ಮಾತ್ರ ಅಲ್ಲ, ಸಿಂಗಾಪುರದಲ್ಲಿ ಮತ್ತೆ ಕೊರೋನಾ ಕಾಣಿಸಿಕೊಂಡಿದೆ. ಸಿಂಗಾಪುರದ ನಂತರ ಭಾರತದಲ್ಲಿ ಕೊರೋನಾ ಪ್ರಕರಣಗಳು ಹೆಚ್ಚಾಗ್ತಾ ಇದೆ. ಸರ್ಕಾರವು 257 ಸಕ್ರಿಯ ಪ್ರಕರಣಗಳನ್ನ ದೃಢಪಡಿಸಿದೆ. ವೀಕ್ಷಕರೇ, ನಿಜಕ್ಕೂ ಕೂಡ ಕೋವಿಡ್-19 ಮತ್ತೆ ಬಂತು ಅಂತಂದ್ರೆ ಎಲ್ಲವೂ ಕೂಡ ಅಸ್ತವ್ಯಸ್ತವಾಗುತ್ತೆ. ಈ ಒಂದು 4 ವರ್ಷದ ಹಿಂದೆ ಏನು ಅನುಭವಿಸಿದ್ವೋ ಅದೇ ಮತ್ತೆ ಪರಿಸ್ಥಿತಿಯನ್ನ ಮತ್ತೆ ನಾವು ಅನುಭವಿಸುವಂತಹ ಸ್ಥಿತಿಗೆ ಬರ್ತೀವಿ. ಕೇರಳ, ಮಹಾರಾಷ್ಟ್ರ ಮತ್ತು ತಮಿಳುನಾಡಿನಲ್ಲಿ ಈಗ ಆಲ್ರೆಡಿ ಕೋವಿಡ್-19 ಜಾಸ್ತಿ ಆಗ್ತಾ ಇದೆ, ಪ್ರಕರಣಗಳು ಕಂಡು ಬರ್ತಾ ಇದೆ. ಇನ್ನೇನಾದ್ರೂ ಹೀಗೆ ಮುಂದುವರಿತಾ ಹೋಯ್ತು ಅಂತಂದ್ರೆ ಕರ್ನಾಟಕ ಅದರಲ್ಲೂ ಕೂಡ ಮತ್ತೆ ಲಾಕ್ಡೌನ್ ಆಗುವಂತಹ ಸಾಧ್ಯತೆಗಳು ಕೂಡ ಹೆಚ್ಚಾಗಿ ಕಾಣಿಸ್ತಾ ಇದೆ. ಹಾಂಗ್ಕಾಂಗ್ ಮತ್ತು ಸಿಂಗಾಪುರದ ನಂತರ ಕೊರೋನಾ ಈಗ ಭಾರತಕ್ಕೆ ಕಾಣಿಸಿದೆ. ಹೆಚ್ಚುತ್ತಿರುವಂತಹ ಕೊರೋನಾ ಪ್ರಕರಣಗಳು ಮತ್ತೊಮ್ಮೆ ಜನರನ್ನ ಆತಂಕಕ್ಕೆ ಈಡು ಮಾಡಿದೆ. ಮೊದಲು ಈ ಒಂದು ಪ್ರಕರಣಗಳು ಏಷ್ಯಾದ ಹಲವು ದೇಶಗಳಲ್ಲಿ ಮಾತ್ರ ಕಂಡು ಬರ್ತಾ ಇತ್ತು. ಭಾರತದಲ್ಲಿ ದೀರ್ಘಕಾಲದವರೆಗೆ ಕೊರೋನಾ ಯಾವುದೇ ಸಕ್ರಿಯ ಪ್ರಕರಣಗಳು ಕೂಡ ಕಂಡು ಬಂದಿಲ್ಲ. ವೀಕ್ಷಕರೇ, ಒಂದು ಹೇಳ್ತೀನಿ, 2019ರಲ್ಲಿ ಕೊರೋನಾ ಡಿಸೆಂಬರ್ ನವೆಂಬರ್ ತಿಂಗಳಲ್ಲಿ ಒಂದು ಚಳಿಗಾಲದ ಸಮಯದಲ್ಲಿ ಕೊರೋನಾ ಬಂದಿದೆ. ಈಗ ಬರ್ತಾ ಇದ್ದು ಮಳೆಗಾಲದ ಸಮಯದಲ್ಲಿ ರೂಪಾಂತರಿ ಕೊರೋನಾ. ಈಗ ಆಲ್ರೆಡಿ ಕರ್ನಾಟಕದಲ್ಲಿ 8 ಕೇಸ್ಗಳು ದಾಖಲಾಗಿದೆ. ಮಹಾರಾಷ್ಟ್ರದಲ್ಲಿ ಕೇಸಸ್ಗಳು ಬರ್ತಾ ಇದೆ, ಕೇರಳದಲ್ಲಿ ಕೇಸಸ್ಗಳು ಬರ್ತಾ ಇದೆ. ಈಗ ಸರ್ಕಾರ ಏನಾದ್ರೂ ಕ್ರಮವನ್ನ ತೆಗೆದುಕೊಳ್ಳದೆ ಹೋದ್ರೆ, ಮುಂಜಾಗ್ರತಾ ಕ್ರಮಗಳನ್ನ ವಹಿಸದೆ ಹೋದ್ರೆ ಪರಿಸ್ಥಿತಿ ಹೇಗಿರುತ್ತೆ? 2019, 20, 21ರಲ್ಲಿ ಸಾವಿನ ಕೂಪವಾಗಿತ್ತು ದೇಶ. ಈಗಲೂ ಕೂಡ ಅದೇ ತರ ಆಗುತ್ತೆ. ಎಷ್ಟೋ ಜನರನ್ನ ಕಳೆದುಕೊಂಡಿದ್ದಾರೆ. ಅಮ್ಮ, ಅಪ್ಪ, ತಂಗಿ, ಚಿಕ್ಕಮ್ಮ, ಚಿಕ್ಕಪ್ಪ, ದೊಡ್ಡಪ್ಪ, ಮಗಳು, ಹೆಂಡತಿಯನ್ನು ಕೂಡ ಕಳ್ಕೊಂಡಿದ್ದಾರೆ. ಲವರ್ಸ್ಗಳನ್ನು ಕಳ್ಕೊಂಡಿದ್ದಾರೆ. ಈಗ ಮತ್ತೆ ಅದೇ ಪರಿಸ್ಥಿತಿ ಉಲ್ಬಣವಾಗ್ಲಿಕ್ಕೆ ಹೊರಟಿದೆ. ಆದ್ರೆ ಈಗ ಭಾರತ ಸರ್ಕಾರವು ಭಾರತದಲ್ಲಿ 257 ಸಕ್ರಿಯ ಕೊರೋನಾ ಪ್ರಕರಣಗಳಿದೆ ಅಂತ ಹೇಳ್ತಾ ಇದ್ದಾರೆ. ಅಷ್ಟೇ ಅಲ್ಲ, ಕೊರೋನಾ ಈಗ ನಿಯಂತ್ರಣದಲ್ಲಿದೆ ಮತ್ತು ಭಯಪಡುವಂತಹ ಅಗತ್ಯ ಇಲ್ಲ ಅಂತ ಹೇಳಿ ಆರೋಗ್ಯ ಸಚಿವಾಲಯ ತಿಳಿಸಿದೆ. ಅವರೇನು ಹೇಳ್ತಾರೆ? ಕೊರೋನಾ ನಿಯಂತ್ರಣದಲ್ಲಿದೆ, ಈಗ ಆಲ್ರೆಡಿ 3 ವ್ಯಾಕ್ಸಿನೇಷನ್ ಆಗಿದೆ, ನೀವೇನು ಭಯಪಡುವಂತಹ ಅವಶ್ಯಕತೆ ಇಲ್ಲ ಅಂತ. ಆದ್ರೆ ನಾವು ಮುಂಜಾಗ್ರತಾ ಕ್ರಮವನ್ನ ವಹಿಸಲೇಬೇಕು. ಕೊರೋನಾ ರೂಪಾಂತರಿ ಆಗ್ತಾ ಇದೆ. ಮತ್ತೊಮ್ಮೆ ಕೊರೋನಾ ಜಗತ್ತಿನಲ್ಲಿ ತನ್ನ ಹೆಜ್ಜೆಯನ್ನ ಇಡೋಕೆ ಪ್ರಾರಂಭ ಮಾಡ್ತಾ ಇದೆ. ಹೆಚ್ಚುತ್ತಿರುವಂತಹ ಪ್ರಕರಣಗಳನ್ನ ಗಮನದಲ್ಲಿ ಇಟ್ಟುಕೊಂಡು ಆರೋಗ್ಯ ಸಚಿವಾಲಯ ಮತ್ತು ವೈದ್ಯಕೀಯ ಸಿಬ್ಬಂದಿ ಇಬ್ಬರೂ ಕೂಡ ಜಾಗರೂಕರಾಗಿದ್ದಾರೆ. ಈ ಒಂದು ರೂಪಾಂತರವು ಕೊರೋನಾ ಹೊಸ ರೂಪಾಂತರಿಯಾಗಿದೆ ಅಂತ ಹೇಳಲಾಗ್ತಾ ಇದೆ. ರೂಪಾಂತರಿ ಕೊರೋನಾ ವೈರಸ್ ಹೇಗ್ ಬೇಕಾದ್ರೂ ಬರಬಹುದು. ಈಗ ಮಳೆಗಾಲದಲ್ಲಿ ಲಗ್ಗೆ ಇಟ್ಟಿದೆ, ನೀರಿನಿಂದ ಸೊಳ್ಳೆಗಳಿಂದಲೂ ಕೂಡ ಹರಿಬೋದು ಆ ಒಂದು ಕೊರೋನಾ ವೈರಸ್. ಯಾರಿಗ್ ಗೊತ್ತು? ರೂಪಾಂತರಿ ಈ ಕಳೆದ ಇದು ಹಳೆಯ ರೂಪಾಂತರಕ್ಕಿಂತಲೂ ಕೂಡ ವಿಭಿನ್ನವಾಗಿರುತ್ತೆ. ಭಾರತದ ಕೇರಳ, ಮಹಾರಾಷ್ಟ್ರ ಮತ್ತು ತಮಿಳುನಾಡಿನಲ್ಲಿ ಕೊರೋನಾ ಪ್ರಕರಣಗಳು ಈಗ ಆಲ್ರೆಡಿ ದೃಢಪಟ್ಟಿದೆ. ಮಾಧ್ಯಮ ವರದಿಯ ಪ್ರಕಾರ ಹಾಂಗ್ಕಾಂಗ್ ಮತ್ತು ಸಿಂಗಾಪುರದಲ್ಲೂ ಕೂಡ ಕೊರೋನಾ ಪ್ರಕರಣಗಳು ಹಲವು ಪಟ್ಟು ಜಾಸ್ತಿ ಆಗಿದೆ. ಆದರೆ ಈ ಬಾರಿ ಭಾರತದಲ್ಲಿ ಕೊರೋನಾದಿಂದ ಒಬ್ಬ ವ್ಯಕ್ತಿ ಸಾವು ಇನ್ನೂ ಕೂಡ ದೃಢಪಟ್ಟಿಲ್ಲ. ಅದಕ್ಕೆ ನಾವು ಖುಷಿಯಾಗಿರಬೇಕು. ಭಾರತವು ಹಲವು ರಾಜ್ಯಗಳಲ್ಲಿ ಕೊರೋನಾ ಪ್ರಕರಣಗಳು ಪತ್ತೆ ಆಗ್ತಾ ಇದೆ. ಮಾಧ್ಯಮ ವರದಿಗಳ ಪ್ರಕಾರ ಭಾರತದ ವಿವಿಧ ರಾಜ್ಯಗಳಲ್ಲಿ ಕೊರೋನಾ ಪ್ರಕರಣಗಳು ಕಂಡು ಬರ್ತಾ ಇದೆ. ಕೇರಳದಲ್ಲಿ 69 ಹೊಸ ಪ್ರಕರಣಗಳು ಕಂಡಿದೆ. ಗುಜರಾತ್ನಲ್ಲಿ 6, ದೆಹಲಿಯಲ್ಲಿ 6, ತಮಿಳುನಾಡಿನಲ್ಲಿ 34, ಮಹಾರಾಷ್ಟ್ರದಲ್ಲಿ 44 ಮತ್ತು ಕರ್ನಾಟಕದಲ್ಲಿ 8 ಹೊಸ ಪ್ರಕರಣಗಳು ದೃಢಪಟ್ಟಿದೆ. ಇದು ಯಾವತ್ತಿಂದೋ ಸುದ್ದಿ ಅಲ್ಲ ವೀಕ್ಷಕರೇ. ನಿನ್ನೆ ಮೊನ್ನೆಯಷ್ಟೇ ಶುರುವಾಗಿರುವಂತಹ ಕೊರೋನಾ ವಿಚಾರವನ್ನು ನಾನು ಮಾತನಾಡ್ತಾ ಇದ್ದೀನಿ. ಇದಲ್ಲದೆ ರಾಜಸ್ಥಾನ, ಸಿಕ್ಕಿಂ ಮತ್ತು ಹರಿಯಾಣದಂತಹ ರಾಜ್ಯಗಳಲ್ಲಿ ಕೊರೋನಾ ಹರಡು ಪ್ರಾರಂಭವಾಗಿದೆ. ಮೇ 12ರಿಂದ ಕೊರೋನಾ ಪ್ರಕರಣಗಳು ಏರಿಕೆ ನೀವೇ ನೋಡ್ತಾ ಇದ್ದೀರಾ. ಮೇ 12ರ ನಂತರ ಕೊರೋನಾ ಪ್ರಕರಣಗಳು ಇದ್ದಕ್ಕಿದ್ದಂತೆ ಹೆಚ್ಚಾಗಲಿಕ್ಕೆ ಪ್ರಾರಂಭವಾಗುತ್ತೆ. ಮಾಧ್ಯಮಗಳ ವರದಿಯ ಪ್ರಕಾರ ಭಾರತದಲ್ಲಿ ಇದುವರೆಗೆ ಒಟ್ಟು 257 ಕೋವಿಡ್ ಪ್ರಕರಣಗಳು ದಾಖಲೆಯಾಗಿದೆ. ಇನ್ನೂ ಕೂಡ ಕಾಲಮಿಂಚಿದ ನಾವು ನಮ್ಮ ಮುನ್ನೆಚ್ಚರಿಕೆಯನ್ನ ವಹಿಸಿದ್ರೆ ಕೊರೋನಾವನ್ನ ಇಡೀ ಜಗತ್ತಿನಿಂದ ಹೊಡೆದೋಡಿಸಬಹುದು. ಏಷ್ಯಾದ ಇತರ ಹಲವು ದೇಶಗಳಲ್ಲೂ ಕೂಡ ಕೊರೋನಾ ಹೆಚ್ಚಾಗ್ತಾ ಇದೆ. ಕೊರೋನಾ ಭಾರತದ ಮಾತ್ರವಲ್ಲ, ಇತರ ದೇಶಗಳಲ್ಲೂ ಕೂಡ ತನ್ನ ಪ್ರಭಾವವನ್ನು ಬೀರಲಿಕ್ಕೆ ಶುರು ಮಾಡಿದೆ. ಇದು ಅನೇಕ ದೇಶಗಳಲ್ಲಿ ಇದನ್ನ ರೆಕ್ಕೆಯಿಂದ ಹರಡಲು ಪ್ರಾರಂಭ ಮಾಡ್ತಾ ಇದೆ.
ಹಾಂಗ್ಕಾಂಗ್ ಮತ್ತು ಸಿಂಗಾಪುರದಲ್ಲಿ ಕೊರೋನಾ ಪ್ರಕರಣಗಳು ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾ ಇದೆ. ಕಳೆದ 4 ವಾರಗಳಲ್ಲಿ ಹಾಂಗ್ಕಾಂಗ್ನಲ್ಲಿ ಕೊರೋನಾ ವೈರಸ್ನಿಂದಾಗಿ 30 ಜನರು ಸಾವನ್ನಪ್ಪಿದ್ದಾರೆ. ಬರೋಬ್ಬರಿ 30 ಜನರು ವೀಕ್ಷಕರೇ, 30 ಜನರು ಹಾಂಗ್ಕಾಂಗ್ನಲ್ಲಿ ಕೊರೋನಾ ವೈರಸ್ನಿಂದ ಸಾವನ್ನಪ್ಪಿದ್ದಾರೆ. ಮೇ ಮೊದಲ ವಾರದಲ್ಲಿ ಈ ಒಂದು ಪ್ರಕರಣ 14,200 ದಾಟಿಬಿಟ್ಟಿದೆ. ಅಲ್ಲದೆ ಚೀನಾ ಮತ್ತು ಥೈಲ್ಯಾಂಡ್ನಲ್ಲೂ ಕೂಡ ಈ ಒಂದು ಕೊರೋನಾ ಅಲೆ ಬರೋಬ್ಬರಿಯಾಗಿ ಬೀಸ್ತಾ ಇದೆ. ಇತ್ತೀಚಿನ ದಿನಗಳಲ್ಲಿ ಈ ಒಂದು ದೇಶಗಳಲ್ಲಿಯೂ ಕೂಡ ಕೊರೋನಾ ವೇಗವಾಗಿ ಹರಡ್ತಾ ಇದೆ. JN1 ರೂಪಾಂತರಿ, JN1 ರೂಪಾಂತರಿ ಈಗ ಶುರುವಾಗಿದೆ. JN1 ರೂಪಾಂತರವು ಕೊರೋನಾದ ಹಳೆಯ ವರ್ಷನ್ಗಿಂತ ಜಾಸ್ತಿ ವೇಗವಾಗಿ ಹರಡುವಂತಹ ಒಂದು ರೂಪಾಂತರಿ ಕೊರೋನಾ. ಇದು ಮೊದಲ ಜನರಿಗೆ ಸೋಂಕು ತಗುಲಿದೆ. ಇತ್ತೀಚೆಗೆ ಭಾರತದಲ್ಲಿ ಈ ಒಂದು ಕೊರೋನಾ ರೂಪಾಂತರ ಅತಿ ಹೆಚ್ಚು ಪ್ರಕರಣಗಳನ್ನು ಉಂಟು ಮಾಡಿದೆ ಕಣ್ರಿ. ಆದ್ರೆ ಈ ಒಂದು ರೂಪಾಂತರದಿಂದ ಸೋಂಕಿತರ ರೋಗಿಗಳಿಗೆ ದತ್ತಾಂಶಕ್ಕೆ ಸಂಬಂಧಪಟ್ಟಿರುವಂತಹ ಮಾಹಿತಿಯನ್ನ ಹಂಚಿಕೊಳ್ಳಲಾಗ್ತಾ ಇಲ್ಲ. ಇದು ಕೋವಿಡ್ನ ಅಪಾಯಕಾರಿ ರೂಪಾಂತರವಾಗಿರುವಂತಹ ಒಮಿಕ್ರಾನ್ನ BA.2.86 ತಳಿಯಾಗಿದೆ. ಈ ಒಂದು ರೂಪಾಂತರವು 2023ಕ್ಕೆ ದೃಢಪಟ್ಟಿದೆ. ಈ ಒಂದು ಡಿಸೆಂಬರ್ 2023ರಲ್ಲಿ ಈ ಒಂದು ರೂಪಾಂತರವನ್ನ ವಿಶ್ವ ಆರೋಗ್ಯ ಸಂಸ್ಥೆ ಅಂದ್ರೆ WHO ಆಸಕ್ತಿಯ ರೂಪಾಂತರ ಅಂತ ಹೇಳಿ ಘೋಷಣೆ ಮಾಡಿದ್ದಾರೆ. ಏನಾದ್ರೂ ಘೋಷಣೆ ಮಾಡಿಕೊಳ್ಳಿ, ಆದ್ರೆ ಕೊರೋನಾ ಮತ್ತೆ ಭಾರತಕ್ಕೆ ಅಥವಾ ಪ್ರಪಂಚಕ್ಕೆ ಕಾಲಿಟ್ಟು ತನ್ನ ಒಂದು ನಿಜವಾದ ಸ್ವರೂಪವನ್ನ ತೋರಿಸಲಿಕ್ಕೆ ಶುರು ಮಾಡ್ತು ಅಂತಂದ್ರೆ ಯಾರು ಕೂಡ ನಂಬೋದಿಲ್ಲ. ಕೊರೋನಾವನ್ನ ಮೊದಲು ಜಸ್ಟ್ ಕೊರೋನಾ ಅಂತ ಅನ್ಕೊಂಡು ಇಗ್ನೋರ್ ಮಾಡ್ತವರ ಪರಿಸ್ಥಿತಿಯನ್ನ ನಾವು ನೋಡಿದ್ದೇವೆ. ಕೊರೋನಾದಿಂದ ಬದುಕಿ ಉಳಿದವರು ಎಷ್ಟೋ ನಿಟ್ಟುಸಿರನ್ನ ಬಿಟ್ಟಿದ್ದಾರೆ. ಎಷ್ಟೋ ಮಂದಿಯನ್ನ ಕಳೆದುಕೊಂಡಿದ್ದಾರೆ. ಚೀನಾದಲ್ಲಿ ಶುರುವಾಗಿರುವಂತಹ ಈ ಒಂದು ಕೊರೋನಾ ಇನ್ನೂ ಕೂಡ 2025 ಬಂದರೂ ಕೂಡ ಅಂತ್ಯವಾಗಿಲ್ಲ ಅಂತಂದ್ರೆ ನಮ್ಮ ಪರಿಸ್ಥಿತಿ ಏನಾಗುತ್ತೆ? ಅದೇ ಕಾರಣಕ್ಕೆ ಎಲ್ಲರೂ ಕೂಡ ಜಾಗರೂಕತೆಯಿಂದ ಇರಬೇಕಾಗುತ್ತೆ. ವಿಶ್ವ ಆರೋಗ್ಯ ಸಂಸ್ಥೆ ಘೋಷಣೆಯನ್ನ ಮಾಡಿದೆ, ಆಸಕ್ತಿಯ ರೂಪಾಂತರ ಅಂತ ಹೇಳಿ. ಆದ್ರೂ ಕೂಡ ನಾವು ಇದರ ಬಗ್ಗೆ ಹೆಚ್ಚಿನ ಕಾಳಜಿಯನ್ನ ವಹಿಸಬೇಕು. ಈ ಇನ್ಫಾರ್ಮೇಶನ್ ಕೊಟ್ಟಿದ್ದು ಕಾವ್ಯ ಆಗಿದ್ರೆ ಮತ್ತಷ್ಟು ಇನ್ಫಾರ್ಮೇಶನ್ಗಾಗಿ ನೋಡ್ತಾ ಇರಿ ಫ್ರೀಡಂ ಟಿವಿ. ಇದು ಜನಸಾಮಾನ್ಯ ಶಕ್ತಿ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.